ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಇವಳು ತುಂಬಾ ಕಿಲಾಡಿ ಅಮ್ಮ, ಹಾಗೆಲ್ಲ ಸಾಯೋದಕ್ಕೆ ಹೋಗಲ್ಲ. ಇವಳ್ದೇನಿದ್ರು ಸಾಯೋ ನಾಟಕ ಅಷ್ಟೇ. ನಾಟಕನಾ? ಹೌದು ಕಣೆ, ನನ್ ಮಗಳು ಹೇಳಿದ್ ನಿಜಾನೇ. ಟೆರೆಸ್ ಮೇಲೆ ಸಾಯಕ್ಕೋದ್ರೆ ಯಾರಾದ್ರೂ ನಿನ್ನ ನೋಡಿ ಬಚಾವ್ ಮಾಡ್ತಾರಲ್ವಾ, ಅದಕ್ಕೆ ತಾನೇ ನಿನ್ನಲ್ಲಿ ಹೋಗಿದ್ದು. ಅಪ್ಪಿ ತಪ್ಪಿ ಬಿದ್ದು ಕೈಕಾಲ್ ಮುರ್ಕೊಂಡ್ರೆ ಸೇವೆ ಮಾಡೋದಕ್ಕೆ ಮನೆಯವರೆಲ್ಲ ಇದಾರೆ. ಇದೇ ತಾನೇ ಇವಳ ಪ್ಲಾನು. ಸಾಕ್ ನಿಲ್ಲಿಸ್ರಿ. ಸುಮ್ನೆ ಇದೀನಿ ಅಂತ ಬಾಯ್ಗೆ ಬಂದಾಗೆಲ್ಲ ಏನೇನೋ ಮಾತಾಡ್ಬೇಡಿ. ಅಲ್ಲ ಪೂಜಾ, ಅಕ್ಕ ಅಕ್ಕ ಅಂತ ಬಾಯ್ ತುಂಬಾ ಕರಿತಿದ್ಯಲ್ಲೇ, ಈಗ ನನ್ ಬಗ್ಗೆ ನೀನ್ ಹೀಗ್ ಮಾತಾಡ್ತಿದ್ಯಾ? ಅಕ್ಕ ಅಕ್ಕ ಅಂದಿದ್ದಕ್ಕೆ ಕೊಟ್ಟಿಯಲ್ಲೇ ಒಳ್ಳೆ ಉಡುಗೊರೆನ ಸಾಲ್ದ. ಸುಮ್ನೆ ಇಲ್ಲಿಂದ ತೊಲ್ಗು, ಇಲ್ಲೇ ನಿಂತ್ಕೋಬೇಡ. ನನ್ ಮಗಳು ತಿನ್ನೋ ಅಡ್ಗೆಗೆ ನಿನ್ ದೃಷ್ಟಿ ಬಿದ್ರು ಅವಳಿಗೆ ಹೊಟ್ಟೆ ನೋವು ಬರುತ್ತೆ. ಅತ್ತೆ ನೋಡಿ ಅತ್ತೆ, ಇವರೆಲ್ಲ ಹೇಗ್ ಮಾತಾಡ್ತಿದ್ದಾರೆ ಅಂತ. ಅವರು ಮಗುನ ಕಳ್ಕೊಂಡಿರೋ ನೋವಲ್ಲಿದ್ದಾರೆ. ಇನ್ ಹೇಗ್ ಮಾತಾಡ್ಬೇಕು ನಿನ್ನ ಹತ್ರ? ಅಂದ್ರೆ ನೀವು ನನ್ನ ನಂಬಲ್ವಾ? ನಿನ್ನ ನಂಬಿ ಏನ್ ಪ್ರಯೋಜನ? ಮನೆ ಮುಳುಗೋಯ್ತಲ್ಲ. ಅತ್ತೆ ನಾನು ನೋಡು, ಸುಮ್ನೆ ತಲೆ ತಿನ್ಬೇಡ, ಮೊದ್ಲು ಹೋಗಿ ಇಲ್ಲಿಂದ. ಅಲ್ಲ ಅತ್ತೆ, ಇವ್ರು ನಿಮ್ಮನ್ನ ಅವ್ರ ಅನ್ಲಿ ಅನುಸ್ಕೋತೀನಿ, ಎಲ್ಲ ನನ್ನ ಹಣೆ ಬರ. ಮೊದ್ಲು ನೀನ್ ಇಲ್ಲಿಂದ ಹೋಗು ಸೇವಂತಿ. ಅಲ್ಲ ಅತ್ತೆ, ಸೇವಂತಿ, ನನ್ನ ನಾನು ನೋಡ್ಕೋತೀನಿ, ನಿನ್ ಕೈ ಮುಗಿತೀನಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ಬೇಡ. ಮೊದ್ಲು ಇಲ್ಲಿಂದ ಹೋಗು. ಅಯ್ಯೋ ಪೂಜಾ, ನಡಿಯ ಹೋಗೋಣ. ಇವಳಿರೋ ಕಡೆ ನಾವು ಅಡ್ಗೆ ಮಾಡ್ಕೊಂಡು ತಿನ್ನೋದು ಡೇಂಜರು. ಪೂಜಾ ನಡಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೇಗ್ರಿ ನಂಬೋದು ಇವಳನ್ನ? ಇಲ್ಲಿರೋ ಅಡ್ಗೆ ಐಟಮ್ಸ್ಗೆಲ್ಲ ಏನಾದ್ರು ಮಿಕ್ಸ್ ಮಾಡಿದ್ರೆ? ನಿಮ್ಗ ಭಯ ಬೇಡ. ಮನೇಲಿರೋ ಎಲ್ಲ ಅಡ್ಗೆ ಸಾಮಾನು ಬಿಸಾಕ್ತೀನಿ. ಹೊಸದಾಗಿ ದಿನಸಿ ಸಾಮಾನು ತರಿಸ್ತೀನಿ, ಆಯ್ತಾ? ಅತ್ತೆ ನೋಡು ಸೇವಂತಿ, ಇನ್ಮುಂದೆ ನೀನು ಅಡ್ಗೆ ಮನೆ ಕಾಲಿಡ್ಬೇಡ. ಎಲ್ಲ ನಾನು ನೋಡ್ಕೋತೀನಿ. ಅತ್ತೆ ನಾನು ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಸೇವಂತಿ. ನೋಡು ಸೇವಂತಿ,